ಇವತ್ತು ಇದನ್ನ ನಾನು ಜವಾಬ್ದಾರಿಯಿಂದ ಹೇಳ್ತೇನೆ. ದೇಶ ಆಳಿದ್ದೇನೆ, ನಾನು ಏನೇನು ಮಾಡಿದ್ದೇನೆ ಪ್ರಧಾನಮಂತ್ರಿಯಾಗಿ ಆ ಎಲ್ಲ ವಿವರ ಹೇಳಲಿಕ್ಕೆ ಹೋಗಲ್ಲ. ಕೇವಲ ಮುಖ್ಯಮಂತ್ರಿಯಾಗಿ ಜಡೆ ಬೊಮ್ಮೇಗೌಡರು ಅಂತ ಇದ್ರು. ನಾನು ಹೋದಾಗ ಸುಮ್ಮನೆ ನನ್ನ ಪಕ್ಕದಲ್ಲಿ ಆಗ್ತಾರೆ ರಾಜಕೀಯ MLA ಆಗಿದ್ದ. ಅವ್ರು ಹೇಳಿದ್ರು ಒಂದು ಕೆರೆ ಕಟ್ಟಿದ್ದೇನೋ, ಗೌಡ ವೀರಣ್ಣಗೌಡ ಬಂದಿದ್ದ, ಅವ್ರು ಮಾಡಲಿಲ್ಲ, ನೀನ್ ಕಟ್ಟಿಸ್ತೇನೆ ಒಂದು ಅವ್ರ ಕೈಲೇ ಉದ್ಲಿ ಪೂಜೆ ಮಾಡಿಸ್ತೇನೆ, ಆ ಕೆರೆ ಕಟ್ಟಿಸ್ತೇನೆ, ನೀರು ತುಂಬಿತು ಅವ್ರ ಕೈಯಿಂದಲೇ ಎತ್ತಿಸ್ತೇನೆ. ಎಷ್ಟು ಸೇತುವೆಗಳನ್ನು ಮಾಡಿದ್ದೇನೆ, ಎಷ್ಟು ರಸ್ತೆಗಳನ್ನು ಮಾಡಿದ್ದೇನೆ ಹೇಳಲಿಕ್ಕೆ ಹೋಗಲ್ಲ. ಇವತ್ತು ಯಾರ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ. ಆದ್ರೂ ಒಂದೇ ಒಂದು, ಈ ಕ್ಷೇತ್ರದಲ್ಲಿ ಇರುವ ವ್ಯವಸ್ಥೆಯನ್ನ ಈ ಸಾರಿ ಸದೆಬಡಿಲೇಬೇಕು. ಯಾರ ಹೆಸರನ್ನು ಹೇಳುವುದಿಲ್ಲ. ಪಕ್ಷದ ಕಾರ್ಯಕರ್ತರು ಶೆಡ್ ಹೊಡೆದು ನಿಂತಿದ್ದಾರೆ. ನನ್ನ ಪಕ್ಷದ ಕಾರ್ಯಕರ್ತರು ಹೆದರ್ತಾ ಇಲ್ಲ, ಭಯಗ್ರಸ್ತರಾಗಿಲ್ಲ. ಇವತ್ತು ಯಾವುದೇ ಕಾರಣದಿಂದ 26ನೇ ತಾರೀಕು ಪ್ರತಿ ಬೂತಲ್ಲಿ ನೀವು ಕೂತು ಹೆದರಬೇಡಿ. ಅವರ ದೌರ್ಬಲ್ಯಕ್ಕೆ ಅವರ ಹೆಸರು ಹೇಳಲಿಕ್ಕೆ ಹೋಗಲ್ಲ. ನಾನು ಅವರ ದೌರ್ಬಲ್ಯಕ್ಕೆ ಹೆದರಕೂಡದು. ನೀವು ಕೆಚ್ಚಿನಿಂದ ಹೋರಾಟ ಮಾಡಿ, ಎಲ್ಲಿದ್ರೂ ಫೋನ್ ಮಾಡಿ, ನಿಮ್ಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ. ದಯಮಾಡಿ ಯಾವುದೇ ಕಾರಣದಿಂದ ಈ ಸಾರಿ ಅಂತ್ಯ ಆಗಲೇಬೇಕು. ಒಂದು ಯೋಗ್ಯ ಪ್ರಾಮಾಣಿಕ ನಾವು ಮೋದಿಯವರ ಶಾ ಅವರ ಒಂದು ಒತ್ತಾಯದ ಮೇಲೆ ನಿಲ್ಲಿಸಿದ್ದೇವೆಯೋ, ಈ ರಾಷ್ಟ್ರದಲ್ಲಿ ಅವರ ಸೇವೆ ಅವಶ್ಯಕತೆ ಇದೆ ಅನ್ನೋದನ್ನ ಮನಗಂಡಂತ ಮೋದಿ ಶಾ ಅವರು ಇವತ್ತು ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ. ಕೈ ಮುಗಿದು ಲೋಕಸಭೆ ಕೊಡಿಸ್ಕೊಡಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ತಾನೇ ಮಾತನಾಡಿದ್ದಾರೆ. ಒಬ್ಬ ಯುವಕ ಹೋರಾಟ ಮಾಡತಕ್ಕಂಥ ಕೆಚ್ಚಿದೆ ಅವ್ರಿಗೆ. ಆದ್ರೆ ನಾನೇ ಈ ಸಾರಿ ಮಂಡ್ಯದಿಂದ ಅವ್ರನ್ನ ನಿಲ್ಲಿಸಬೇಕು ಅಂತಿದ್ದೆ. ಆದ್ರೆ ಮೋದಿ ಅವರು ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿ ಅವ್ರನ್ನ ಅಲ್ಲಿ ಅಗ್ರಿಕಲ್ಚರ್ ಮಂತ್ರಿ ಮಾಡಬೇಕು ಅನ್ನುವ ಒಂದು ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಂಜುನಾಥ್ ಅವರು, ಒಂದು ಕಡೆ ಕುಮಾರಸ್ವಾಮಿ ಅವರು. ಈ ರಾಷ್ಟ್ರದಲ್ಲಿ ಅವರ ಸೇವೆ ಅವಶ್ಯಕತೆ ಅಂತ ಮನಗಂಡಂತ ಮೋದಿ ಅವರು ಶಾ ಅವರು ಇವತ್ತು ನಿಲ್ಲಿಸಿದ್ದಾರೆ ಮಂಡ್ಯದಲ್ಲಿ. ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತೇನು ಡಾಕ್ಟರ್ ಮಂಜುನಾಥ್ ಅವರು, ನಾನು ನನ್ನ ಮೊಮ್ಮಗ ಇಲ್ಲಿ ಪಕ್ಕದಲ್ಲೇ ಇದ್ದೇನೆ. ಫಿಲ್ಮ್ ಆಕ್ಟರ್ ಅವ್ರು ತರಲೇಬೇಕು. ಅವನ ರಾಜಕೀಯ ಬರೋದು ಸತ್ಯ, ಅವನ ಮುಂದೆ ಬೆಳೆಯೋದು ಸತ್ಯ. ಈ ರಾಜ್ಯದಲ್ಲಿ ಮಂತ್ರಿ ಯೋಗ ನಿಮ್ ಮುಂದೆ ಇದ್ದಾರೆ. ಹೆದರಬೇಡಿ, ಹೋರಾಟ ಮಾಡಿ. ನಾವಿದ್ದೇವೆ. ಈ ಕುಟುಂಬ ಇರೋದು ಸ್ವಾರ್ಥಕ್ಕಲ್ಲ, ಜನಗಳ ಸೇವೆಯನ್ನು ಮಾಡಿ. ಯಾವರನ್ನು ಒಯ್ಯಿರಿ ನನ್ನ ಎದುರು ಮಾತನಾಡಲಿಕ್ಕೆ ಸಾಧ್ಯ. ಕಾಲ ಕಡಿಮೆ ಇದೆ. ಮತ್ತೊಮ್ಮೆ ನೆರೆದಿರ್ತಕ್ಕಂಥ ಎಲ್ಲಾ ಬಂಧು ಬಾಂಧವರು, ನೀವು ದೂರದಲ್ಲಿದ್ದೀರಿ, ನನ್ನ ಮಾತು ಕೇಳಿಸ್ತು ಇಲ್ಲವೋ ಗೊತ್ತಿಲ್ಲ. ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸರ್ವೇ ನೀವು ನಮ್ಮ ತಾಯಂದಿರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ತಾಯಂದಿರಿಗೆ ನೀವು ಹೆಸರು ಕೊಟ್ಟೆ, ಮೀಸಲಾತಿ ಕೊಟ್ಟು ನಾನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟೆ, ವಾಲ್ಮೀಕಿ ಜನಾಂಗಕ್ಕೆ ಮೀಸಲಾತಿ ಕೊಟ್ಟೆ. ಯಾರಿಗೆ ಅನ್ಯಾಯ ಮಾಡಿದ್ದೇನೆ? ದಯಮಾಡಿ
ಇವತ್ತು ಅನೇಕ ಜನಕ್ಕೆ ನಾನು ಯಾವುದೇ ಸಣ್ಣ ಸಣ್ಣ ಜಾತಿಗಳನ್ನು ಕೈ ಬಿಡಲಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಈ ರಾಷ್ಟ್ರಕ್ಕೆ ಏನು ಮಾಡಿದ್ದೇನೆ ಎಲ್ಲ ವಿಷಯಕ್ಕೆ ಹೋಗುವುದಿಲ್ಲ. ಇವತ್ತು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಂತ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಇಲ್ಲಿ ಮನಮೋಹನ್ ಸಿಂಗ್ ಹೇಳಿದ್ದಾರೆ, ಮರದಲ್ಲಿ ನೋಡು ಬೆಳೆಯುವುದಿಲ್ಲ. ಇಲ್ಲ, ಮನಮೋಹನ್ ಸಿಂಗ್ ಹೇಳ್ತಾರೆ, ಅವರು ಅಧಿಕಾರ ಬಿಡುವ 6 ತಿಂಗಳ ಮುಂಚೆ ಮನಮೋಹನ್ ಸಿಂಗ್ ಹೇಳ್ತಾರೆ, ಮನಿ ಡಸ್ ನಾಟ್ ಗ್ರೋ ಆನ್ ದಿ ಟ್ರೀ. ಈ ಸನ್ನಿವೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಈ ದೇಶವನ್ನ ಇಡೀ ರಾಷ್ಟ್ರದಲ್ಲಿ ಒಂದು ಕಡೆ ಚೈನಾ, ಮತ್ತೊಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ರಷ್ಯಾ, ಈ ಎಲ್ಲರನ್ನು ಎದುರಿಸುವ ಸಾಮರ್ಥ್ಯ ಇರೋದು ನರೇಂದ್ರ ಮೋದಿ ಒಬ್ಬರಿಗೆ ಮಾತ್ರ.